ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಮ್ಮ ಕಡೆ ಇರುವಂತ 15 ತಾಲೂಕುಗಳ ಪೈಕಿ ಒಟ್ಟು ಈಗ 7 ತಾಲೂಕುಗಳಲ್ಲಿ ವಾಡಿಕೆಗೆ ತಕ್ಕಂತ ಮಳೆ ಆಗಿದೆ. ಓವರ್ ಆಲ್ ನಮ್ಮ ಜಿಲ್ಲೆನಲ್ಲಿ 20% ಡೆಫಿಸಿಟ್ ಇದೆ. 19-20% ಡೆಫಿಸಿಟ್ ಅಂದ್ರೆ ನಾರ್ಮಲ್, ಆಸ್ ಪರ್ ಸ್ಟ್ಯಾಟಿಸ್ಟಿಕ್ಸ್. 19% ಅಂದ್ರೆ ನಾರ್ಮಲ್. ಇದು ಇನ್ನೂ ವೇರಿಯಬಲ್ ಇದೆ. ನಮ್ಮ ಕಡೆ ಸ್ವಲ್ಪ ಅದೃಷ್ಟ ಏನಂದ್ರೆ ಆವಾಗ ಸ್ವಲ್ಪ ಮಳೆ ಆಗ್ತಾ ಇದೆ. ಆದ್ರೆ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಬಹಳ ಕಡಿಮೆ ಇದೆ. ಈಗ ಕೃಷ್ಣಾ ನದಿ ನಾವು ನೋಡಿದೀವಂದ್ರೆ ಸರಿಸುಮಾರು ಒಂದು 85-90 ಕ್ಯೂಸೆಕ್ ಆವರೇಜ್ ನೀರು ನಮಗೆ ಹಿಪ್ಪರ್ಗಿ ಒಳಗಡೆ ಬರ್ತಾ ಇದೆ. ಹಿಪ್ಪರ್ಗಿಯಿಂದ ನಾವು ಔಟ್ಫ್ಲೋನು ಕೊಡ್ತಾ ಇದೀವಿ. ಹಾಗೂ ಆಸ್ ಪರ್ ದಿ ರೂಲ್ ಕರ್ವ್ ನಾವು ಡ್ರಿಂಕಿಂಗ್ ವಾಟರ್ ಸಪ್ಲೈಗೂ ವ್ಯವಸ್ಥೆ ಮಾಡ್ಕೊಳ್ತೇವೆ. ಎಲ್ಲೆಲ್ಲಿ ಜಾಕ್ವೆಲ್ಸ್ ಇದಾವೆ ಅಲ್ಲಿ ಲಿಫ್ಟ್ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೇವೆ. ಹಿಡಕಲ್ನಲ್ಲಿ ನಮಗೆ ಸದ್ಯಕ್ಕೆ 25 TMC ನೀರ್ ಇದೆ. ಆದ್ರೆ ಇಲ್ಲಿ ಮಠ ಹಿಂದಿನ ವರ್ಷ ನಾವು ಹೋಲಿಸಿದೀವಂದ್ರೆ ಈಗಿನ ಸಂದರ್ಭದಲ್ಲಿ ಸರಿಸುಮಾರು ಒಂದು 20 TMC ಕಡಿಮೆ ಇದೆ. ಅಂದ್ರೆ 45 TMC ಇರಬೇಕಾಗಿರುವಂತ ಹಿಡಕಲ್ ಡ್ಯಾಮ್ ಅಲ್ಲಿ ಈಗ 25 TMC ಮಾತ್ರ ಇದೆ. ಆದ್ರೆ ಕುಡಿಲಿಕ್ಕೆ ಎಲ್ಲೆಲ್ಲಿ ನೀರು ಬೇಕೋ ಜನರಿಗೆ ಹಾಗೂ ಜಾನುವಾರುಗಳಿಗೆ ಅಷ್ಟು ಮಟ್ಟದ ನೀರನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ರೇಷನಿಂಗ್ ಮಾಡಿ ಬಹಳ ಕೇರ್ಫುಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಹಿಪ್ಪರ್ಗಿನಲ್ಲಿ ನಾವು ಒಂದು 1200 ಕ್ಯೂಸೆಕ್ಸ್ 30 ದಿವಸಕ್ಕೆ 1300 ಕ್ಯೂಸೆಕ್ಸ್ ನಾವು ಪಂಪ್ಔಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ, ಓನ್ಲಿ ಫಾರ್ ದ ಪರ್ಪಸಸ್ ಆಫ್ ಡ್ರಿಂಕಿಂಗ್ ವಾಟರ್. ಅದೇ ರೀತಿ ಹಿಡಕಲ್ಲಿಂದ 1 TMC ನಾವು ಲೆಫ್ಟ್ ಬ್ಯಾಂಕ್ ಕೆನಾಲ್ ಅಲ್ಲಿ ಫಾರ್ ಡ್ರಿಂಕಿಂಗ್ ವಾಟರ್ ಪರ್ಪಸಸ್ ಹಾಗೂ CBC ನಲ್ಲಿ ಒಂದು 1/2 TMC ನೀರನ್ನು ನಾವು ಬಿಡ್ಲಿಕ್ಕೆ ನಾವು ರೆಕಮೆಂಡೇಶನ್ ಮಾಡಿದೀವಿ. RC ಅವ್ರ ಮುಖಾಂತರ ಆದೇಶ ಬರುತ್ತೆ ಅಂತ ನಮ್ಗೆ ನಿರೀಕ್ಷೆ ಇದೆ. ಕ್ರಿಟಿಕಲ್ ಸಿಚುವೇಶನ್ ಇರೋದು ಮಲಪ್ರಭಾದಲ್ಲಿ. ಮಲಪ್ರಭಾದಲ್ಲಿ ನೀರು ಬರ್ಬೇಕಂದ್ರೆ ಖಾನಾಪುರಲ್ಲಿ ಮಳೆ ಆಗ್ಬೇಕು. ಮಳೆ ಆಗ್ತಾ ಇದೆ, ಬಟ್ ನಮ್ಮ ನಿರೀಕ್ಷೆಗೆ ತಕ್ಕಂತ ಮಳೆ ಆಗ್ತಾ ಇಲ್ಲ. ಸದ್ಯಕ್ಕೆ ಮಲಪ್ರಭಾನಲ್ಲಿ ಈಗ 14 TMC ಸಂಗ್ರಹಣೆ ಆಗಿದೆ. ಇದೇ ಸಂದರ್ಭ ಇದೇ ಹಿಂದಿನ ವರ್ಷ ನಾವು ನೋಡಿದೀವಂದ್ರೆ 29 TMC ನೀರಿತ್ತು. ಅದೀಗ ಬರೀ 14 TMC ನೀರಿಗೆ ಈಗ ಸಂಗ್ರಹಣೆ ಆಗಿದೆ. ಇದು ಸ್ವಲ್ಪ ಕ್ರಿಟಿಕಲ್ ಸಿಚುವೇಶನ್ ನಮ್ಗಿದೆ. ಈಗ ನಮ್ಮ ಮೂಲ ಪಾಯಿಂಟ್ ಆಫ್ ಫೋಕಸ್ ಯಾವಾಗ್ಲೂ ಕುಡಿಯೋ ನೀರಿಗೆ ಇರುತ್ತೆ. ಅದಾದ ನಂತರ ಬೆಳೆ, ಅದಾದ ನಂತರ ಬೇರೆ ಇತರ ಚಟುವಟಿಕೆಗಳು. ಈಗ ಇದು ಏನ್ ನೀರು ನಾವು ಸಂಗ್ರಹಣೆ ಮಾಡ್ತೀವಿ, ಈ ನೀರು ಕುಡಿಲಿಕ್ಕೆ ಎಲ್ಲಿ ಮಠ ಬರಬೇಕು? ಮುಂದಿನ ವರ್ಷ ಮೇ ಜೂನ್ ತನಕ ನಮಗೆ ಉಪಯೋಗಕ್ಕೆ ಬರುತ್ತೆ. ಆ ರೀತಿ ನಾವು ಪ್ಲಾನ್ ಮಾಡ್ಕೊಳ್ತೇವೆ. ಎಲ್ಲಾ ಕಡೆಯಿಂದ ಬೇಡಿಕೆಗಳು ಬರ್ತಾ ಇದ್ದಾವೆ. ನಮ್ಮ ಮೇಲೆ ಭಯಂಕರ ಒತ್ತಡ ಇದೆ. ಈಗ ಬೆಳೆ ಸಂರಕ್ಷಣೆ ಮಾಡ್ಬೇಕಂತ ಹೇಳಿ ಬಹಳ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಮಳೆ ಆಗ್ಬೇಕಂತ ನಾವು ಭಗವಂತರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವಿ. ಇರುವಂತ ನೀರನ್ನು ಬಹಳ ಯೋಚನೆ ಮಾಡಿ ಕುಡಿಲಿಕ್ಕೆ ಮಾತ್ರ ಸರ್ಕಾರದಿಂದ ಏನ್ ಆದೇಶ ಆಗಿದೆ ಅದಕ್ಕೆ ತಕ್ಕಂತೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಈಗ ನಾನು RC ಮೇಡಮ್ ಜೊತೆ ನಿನ್ನೆ ಹೋಗಿ ಎಸ್ಪೆಷಲಿ ಮಲಪ್ರಭಾ ಬಗ್ಗೆ ಚರ್ಚೆ ಮಾಡಿ ಬಂದಿದ್ದೀನಿ. ನಾವು ಒಂದು ಅರ್ಧ TMC ಇಂದ 1 TMC ಖಾನಾಪುರಲ್ಲಿ ಮಳೆ ಆಗ್ತಾ ಇದೆ. ಈಗ ಅದನ್ನು ನೋಡ್ತಾ ಇದೀವಿ. ಇನ್ಫ್ಲೋ ಎಷ್ಟು ಬರ್ತಾ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಇನ್ನೊಂದು 24 ಗಂಟೆ ಒಳಗಡೆ ಒಂದು ನಿರ್ಧಾರ ತಗೊಳ್ತೀವಿ. ಬೆಳೆನೂ ಉಳಿಸ್ಲಿಕ್ಕೆ ನಾವು ಸಾಯಶಕ್ತಿ ಪ್ರಯಾಸ ಮಾಡ್ತೀವಿ. ಈಗ 7 ಸೇತುವೆಗಳು ನಮ್ಮ ಜಿಲ್ಲೆನಲ್ಲಿ ಮುಳುಗಡೆ ಆಗಿದ್ದಾವೆ. ಇದು ನಮ್ಮ ಜಿಲ್ಲೆನಲ್ಲಿ ಇದು ಸ್ವಲ್ಪ ವಾಡಿಕೆ. ನಮ್ಗೆ ಸ್ವಲ್ಪ ಮಳೆ ಆದ ತಕ್ಷಣ ಮುಳುಗಡೆ ಆಗುತ್ತೆ, ಮತ್ತೆ ಮಳೆ ಕಡಿಮೆ ಆದ ನಂತರ ಇದು ಮತ್ತೆ ಎತ್ತರಕ್ಕೆ ಬರ್ತವೆ. ಒಂದೇ ತಿಂಗ್ ಹೇಳಲಿಕ್ಕೆ ಬಯಸುತ್ತೇನೆ, ನೀರಿನ ಕೊರತೆ ಇದೆ, ಮಳೆ ಕೊರತೆ ಇದೆ. ಈ ಮುಂಗಾರು ಮಳೆ ಬಹಳ ಡೆಫಿಸಿಟ್ ಇರುತ್ತೆ. ಎಲ್ಲರೂ ಬಹಳ ಜವಾಬ್ದಾರಿಯಿಂದ ನೀರನ್ನು ಬಳಸ್ಕೊಳ್ತಾರೆ. ಈಗ 3 ದಿವಸ ಮಳೆ ಇತ್ತು, ಮತ್ತೆ ಬ್ಲಾಂಕ್ ಇದೆ. ಮತ್ತೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಸೂಚನೆ ಇದೆ. ಮಧ್ಯದಲ್ಲಿ ಸ್ವಲ್ಪ ಬ್ಲಾಂಕ್ ಇದೆ, ಒಂದು 5 to 8 days. ಸೊ ಸ್ವಲ್ಪ ಇನ್ನೊಂದು 3-4 days ಎಕ್ಸ್ಟೆಂಡ್ ಆಗಿದೆ ಅಂದ್ರೆ ಮಳೆ ಬೆಳಗಾವಿ ಜಿಲ್ಲೆನಲ್ಲಿ ಬೆಳೆಗಳಿಗೂ ಯಾವುದೇ ತೊಂದರೆ ಆಗಲ್ಲ.